ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ಚಿರಾಗ್ ದೀಪಾಳಿಗೆ ಒಂದು ಸರ್ಪ್ರೈಸನ್ನು ಕೊಡ್ತಾ ಇದ್ದಾಳೆ. ಅದೇನೆಂದರೆ ಗಣಿ ಮತ್ತು ಸುಬ್ಬುವನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಹಾಗೆ ಅವರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ನ ಸ್ಪೋರ್ಟ್ಸ್ ಕೂಡ ಇರುತ್ತದೆ. ಹಾಗಾಗಿ ಅವರನ್ನು ಕರೆದುಕೊಂಡು ಹೋಗಲು ಮನೆಗೆ ಕರೆದುಕೊಂಡು ಬಂದಿರುತ್ತಾನೆ. ಆದರೆ ಮನೆಯಲ್ಲಿರುವಂತಹ ಸೌಂದರ್ಯ ಹಾಗೂ ಸುಕನ್ಯಾಗೆ ಇದು ಇಷ್ಟನೇ ಆಗ್ತಾ ಇಲ್ಲ. ಸೌಂದರ್ಯ ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಸ್ಪೋರ್ಟ್ಸ್ ಇರೋದು ಸ್ಕೂಲ್ನಲ್ಲಿ ಅಲ್ವಾ, ಅಲ್ಲಿಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಹೇಳಿ ಚಿರು ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ಚಿರು ಹೇಳ್ತಾ ಇದ್ದಾರೆ, ನಾನು ಮತ್ತು ದಿಶಾ ಇಬ್ಬರು ಸೇರಿ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಬೇಕಾಗಿದೆ. ಅವರಿಬ್ಬರಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಮನೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಸುಕನ್ಯಾ ಕೂಡ ನೆಗೆಟಿವ್ ಆಗಿ ಮಕ್ಕಳಿಗೆ ಬೈತಾ ಇದ್ದಾಳೆ. ಇದನ್ನು ಕೇಳಿಸಿಕೊಂಡಂಥ ಚಿರು, ಚಿಕ್ಕಮ್ಮ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೀಗೆಲ್ಲ ಹೇಳಬೇಡಿ ಅಂತ ಹೇಳಿ ಸುಕನ್ಯಾಗೆ ಹೇಳ್ತಾ ಇದ್ದಾನೆ. ಅಲ್ಲೇ ನಿಂತಿದ್ದಂತಹ ಸುಕನ್ಯಾ ಗಂಡ ಕೂಡ ಸುಕನ್ಯಾಗೆ ಸರಿಯಾಗಿ ಬೈತಾ ಇದ್ದಾನೆ. ಇಲ್ಲಿ 10 ಜನ ಇರುವಂತಹ ಮನೆ, ಇಲ್ಲಿ ಇಬ್ಬರು ಮಕ್ಕಳು ಹೆಚ್ಚಾಗ್ತಾರ ಬಂದಿದ್ರೆ ಅಂತ ಹೇಳಿ ಸುಕನ್ಯಾಗೆ ಸರಿಯಾಗಿ ಬೈತಾ ಇದ್ದಾಳೆ. ನಂತರ ಆ ಮಕ್ಕಳನ್ನು ಫ್ರೆಶ್ ಅಪ್ ಆಗಲು ಹೇಳಿ ಹಾಗೆ ಊಟ ಬಡಿಸಲು ಒಳಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇತ್ತ ನರಸಿಂಹ ತಾಯಿ ನರಸಿಂಹನಿಗೆ ಸಂಜನಾ ಯಾವಾಗಲೂ ಬದಲಾಗಿದ್ದಾಳೆ, ಆದರೆ ನೀನು ಹೆಂಡತಿ ಅಂತ ಒಪ್ಕೋತಾನೆ ಇಲ್ವಲ್ಲ, ಅವಳ ಮನಸ್ಸನ್ನು ನೋಯಿಸ್ತಾ ಇದೆಯಾ, ಅವಳನ್ನು ಗಮನಿಸ್ತಾನೆ ಇಲ್ಲ, ಅವಳಿಗೆ ಸರಿಯಾಗಿ ನೀನು ಮಾತನಾಡಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಗ ನರಸಿಂಹ, ನಾನೀಗ ಅದನ್ನೆಲ್ಲ ಮಾಡ್ತಾ ಇದ್ರೆ ಓದಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಹಾಗೆ ಅವಳ ತಾಯಿ, ನೀನು ಓದೋಕ್ಕೆ ತೊಂದರೆ ಮಾಡಿಕೊಂಡು ಮಾತಾಡಿಸು ಅಂತ ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸ್ಬೋದಲ್ವಾ, ಸ್ವಲ್ಪ ಅವಳು ಒಳ್ಳೆತನವನ್ನು ನೀನು ಗಮನಿಸೋದ್ರಿಂದ ಅವಳಿಗೂ ಸಹ ಖುಷಿ ಕೊಡುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಆಗ ನರಸಿಂಹ, ಸರಿ ಆಯಿತು, ನನಗೂ ಸ್ವಲ್ಪ ಸಮಯ ಕೊಡು ಅಂತ ಹೇಳಿ ಅಮ್ಮನ ಹತ್ರ ಕೇಳ್ತಾ ಇದ್ದಾನೆ. ಆಗ ವತ್ಸಲ ಕೂಡ ಸರಿ ಆಯಿತು ಅಂತ ಹೇಳಿ, ಆದರೆ ನೀನು ಸಂಜನನ ಅಪ್ಪನಿಗೆ ಯಾಕೆ ಈ ರೀತಿ ಪತ್ರವನ್ನು ಬರೆದಿದ್ದೀಯಾ, ಅವಳು ನನಗೆ ಇಲ್ಲಿರೋದು ಇಷ್ಟ ಇಲ್ಲ, ಅವಳು ನನ್ನ ಓದಿಗೆ ತೊಂದರೆ ಮಾಡ್ತಾ ಇದ್ದಾಳೆ, ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಬೇಗ ಅಂತ ಹೇಳಿ ನೀನು ಯಾಕೆ ಪತ್ರವನ್ನು ಬರೆದಿದ್ದೀಯಾ ಅಂತ ಕೇಳ್ತಾ ಇದ್ದಾಳೆ. ಇದು ನರಸಿಂಹನಿಗೆ ತುಂಬಾ ಶಾಕ್ ಆಗ್ತಾ ಇದೆ. ನಾನು ಈ ರೀತಿಯ ಪತ್ರವನ್ನು ಬರೆದೇ ಇಲ್ಲ, ಇದು ಯಾರು ಬರೆದಿದ್ದು ಅಂತ ಇದು ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಅಂತ ಅವನು ಯೋಚನೆ ಮಾಡಲು ಪ್ರಾರಂಭಿಸುತ್ತಿದ್ದಾನೆ. ಹಾಗೆ ಸಂಜನಾಳ ತಾಯಿ, ನಾನೇ ಅವಳನ್ನು ಸೊಸೆ ಅಂತ ಒಪ್ಕೊಂಡಾಗಿದೆ, ಅವಳು ಈಗ ಮೊದಲಿನ ರೀತಿ ಇಲ್ಲ, ತುಂಬಾ ಬದಲಾಗಿದ್ದಾಳೆ, ಹೀಗಿರುವಾಗ ನಿನಗೇನು ಹೆಂಡತಿ ಅಂತ ಒಪ್ಕೊಳ್ಳೋಕೆ ಅಂತ ನರಸಿಂಹನ ತಾಯಿ ಕೇಳ್ತಾ ಇದ್ದಾಳೆ. ನಿನ್ನ ಪ್ರೀತಿಗಾಗಿ ಎಷ್ಟು ಒದ್ದಾಡ್ತಿದ್ದಾಳೆ ಅಂತ ಗೊತ್ತಾ ನಿನಗೆ ಅಂತ ಹೇಳ್ತಾ ಇದ್ದಾಳೆ. ಆಗ ನರಸಿಂಹ, ನನಗೂ ಕೂಡ ಅವಳ ಮೇಲೆ ಯಾವುದೇ ರೀತಿಯಾದಂಥ ದ್ವೇಷ ಇಲ್ಲ, ನನಗೂ ಒಂದೊಂದು ಸರ್ತಿ ಅವಳನ್ನ ನೋಡಿದರೆ ತುಂಬಾ ಬೇಜಾರಾಗುತ್ತೆ, ಇದೊಂದು ಎಕ್ಸಾಮ್ ಮುಗಿದ್ಬಿಡ್ಲಿ, ಆಗ ನಾನೇ ಅವಳ ಬಳಿ ಮಾತಾಡ್ತೀನಿ, ಅಲ್ಲಿ ತನಕ ನೀನು ಏನೂ ಅವಳಿಗೆ ಹೇಳಬೇಡ, ನಾನೇ ಅವಳ ಹತ್ರ ಹೋಗಿ ಮಾತಾಡ್ತೀನಿ ಅಂತ ನರಸಿಂಹ ತಾಯಿಗೆ ಹೇಳ್ತಾ ಇದ್ದಾನೆ. ಆಗ ನರಸಿಂಹನ ತಾಯಿ, ಸರಿ ಎಕ್ಸಾಮ್ ಒಂದು ಮುಗಿದ್ಬಿಡ್ಲಿ, ಆಮೇಲೆ ನಾನೇ ನಿನ್ನ ಕಿವಿ ಹಿಂಡಿ ಕರ್ಕೊಂಡು ಹೋಗಿ ನನ್ನ ಮುದ್ದು ಸೊಸೆ ಹತ್ರ ನಿಲ್ಲಿಸ್ಬಿಡ್ತೀನಿ ಅಂತ ತುಂಬಾ ಖುಷಿ ಪಡ್ತಾ ಇದ್ದಾಳೆ ನರಸಿಂಹನ ತಾಯಿ. ಇತ್ತ ಅರ್ಚನಾ ಮತ್ತು ಮಗು ತುಂಬಾ ಆಟ ಆಡ್ತಾ ಇದ್ದಾರೆ. ಹಿಡಿಯೋ ಆಟ ಆಡ್ತಾ ಇರುವಾಗ ಸಾನ್ವಿ ಮತ್ತು ಅರ್ಚನಾ ಎಡವಿ ಕೆಳಗೆ ಬಿದ್ದು ಬೀಳ್ತಾಳೆ. ಸಾನ್ವಿ, ಅಮ್ಮ ಏನಾಯಿತು ಅಂತ ಕೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಾಸ್ ಕೂಡ ಬಂದ್ಬಿಡ್ತಾರೆ. ಅವರು ಅರ್ಚನಾ ಎಡವಿರೋದನ್ನ ನೋಡಿ, ಏನಾಯಿತು ಅರ್ಚನಾ ಅವರೇ ಅಂತ ಕೇಳೋಸೊತ್ತಿಗೆ ಅವಳ ಕೊರಳಲ್ಲಿರುವಂತಹ ತಾಳಿ ಕೆಳಗೆ ಬಿದ್ದಿರೋದನ್ನು ಗಮನಿಸ್ತಾಳೆ. ಅವಳ ಕೊರಳಲ್ಲಿರುವಂತಹ ತಾಳಿ ಹೊರಗಡೆ ಬಂದಿರೋದನ್ನು ನೋಡಿ
ನಿಮಗೆ ಮದುವೆ ಆಗಿದೆಯಾ ಅಂತ ಹೇಳಿ ತುಂಬಾ ಶಾಕ್ಗೆ ಒಳಗಾಗ್ತಾನೆ. ಯಾಕಂದರೆ ಅವನು ಇಷ್ಟು ದಿನ ಅರ್ಚನಾಳ ಮದುವೆ ಆಗಿದೆ ಅಂತ ಹೇಳಿ ಅವನಿಗೆ ತಿಳಿದೇ ಇರೋದಿಲ್ಲ. ಹಾಗಾಗಿ ತುಂಬಾ ಶಾಕ್ಗೆ ಒಳಗಾಗಿ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅಥವಾ ನೀವೇ ತಾಳಿಯನ್ನು ಕಟ್ಟಿಕೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಗ ಅರ್ಚನಾ ಏನೆಂದು ಉತ್ತರಿಸಲು ಆಗದೆ ಸರಿಯಾಗಿ ಬೈತಾ ಇದ್ದಾಳೆ. ಈ ಮದುವೆ ಆಗಿದೆಯಾ ಅಥವಾ ತಾಳಿ ಬಗ್ಗೆ ಅಥವಾ ನನ್ನ ಈ ಪರ್ಸ್ನಲ್ ವಿಷಯದ ಬಗ್ಗೆ ಏನಾದರೂ ಕೇಳಿದರೆ ಸರಿ ಇರೋದಿಲ್ಲ, ನನಗೆ ಚೂರು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸರಿಯಾಗಿ ಬೈದು ಹೋಗ್ತಾ ಇದ್ದಾಳೆ. ಹಾಗೆ ಈಗ ಬಾಸ್ಗೆ ತುಂಬಾ ಒಂದು ಕಡೆ ಬೇಜಾರಾಗಿದೆ, ಅದೇ ರೀತಿ ಶಾಕ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಬಾಸ್ ಬಂದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಇವರಿಬ್ಬರಿಗೂ ಏನೋ ನಡೆದಿದೆ ಇರಬೇಕು, ಇವಳಿಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ, ಆದರೆ ನನಗೆ ಯಾಕೆ ಇದನ್ನೆಲ್ಲ ಬೇಕು ಅಂತ ಹೇಳಿ ಹೇಳ್ಕೊತಾ ಇದ್ದಾನೆ. ಇತ್ತ ದೀಪಾಳ ತಮ್ಮಂದಿರು ಇಡೀ ಮನೆ ಚಾರ್ಜರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಸೌಂದರ್ಯ ಅದನ್ನೆಲ್ಲ ನೋಡಿಬಿಟ್ಟು ಬಂದು ಬೈತಾ ಇದ್ದಾಳೆ. ಇದನ್ನೆಲ್ಲ ಯಾರು ಹರಡಿರೋದು, ಇದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ಆ ಮಕ್ಕಳಿಗೆ ಬೈತಾ ಇದ್ದಾರೆ. ಆ ಮಕ್ಕಳು ಕೂಡ ಆಯಿತು ಅಂತ ಹೇಳಿ ಎಲ್ಲವನ್ನ ನೀಟಾಗಿ ಎತ್ತಿಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ಕ್ಲೀನ್ ಮಾಡ್ತಾ ಆ ಮಕ್ಕಳು ಮಾತಾಡ್ತಾ ಇದ್ದಾರೆ. ಈ ಮನೆ ಮುಂಚೆ ದೀಪ ಇರುವಾಗ ಎಷ್ಟು ಚೆನ್ನಾಗಿತ್ತು ಅಲ್ವಾ, ಈಗ ದಿಶಾ ಬಂದ್ಬಿಟ್ಟು ಎಲ್ಲನೂ ಚೇಂಜ್ ಆಗಿದೆ, ನಮ್ಮ ಭಾವ ಕೂಡ ಚೇಂಜ್ ಆಗಿದ್ದಾರೆ, ಅದೇ ರೀತಿ ಈ ಮನೆ ಕೂಡ ಚೇಂಜ್ ಆಗಿದೆ, ಎಲ್ಲರನ್ನೂ ಊಟ ಕೂಡ ಚೇಂಜ್ ಆಗಿದೆ, ಎಲ್ಲರನ್ನೂ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಈ ಮಕ್ಕಳು ಆಡುವಂಥ ಮಾತನ್ನು ಕೇಳಿಸಿಕೊಂಡಂಥ ಸೌಂದರ್ಯ, ಹೌದಲ್ವಾ, ಮುಂಚೆ ದೀಪ ಇಷ್ಟೊಂದೆಲ್ಲ ನನ್ನ ಓವರ್ಟೇಕ್ ಮಾಡಿರಲಿಲ್ಲ, ಈಗ ದಿಶಾ ಬಂದ್ಬಿಟ್ಟು ತುಂಬಾ ನನ್ನ ಓವರ್ಟೇಕ್ ಮಾಡ್ತಾ ಇದ್ದಾಳೆ, ಹಾಗೆ ಎಷ್ಟೊಂದೆಲ್ಲ ಚೇಂಜಸ್ ಕೂಡ ಮಾಡ್ತಾ ಇದ್ದಾಳೆ, ಆದರೆ ಏನು ಮಾಡೋದು, ಎಲ್ಲನೂ ನಾನೇ ಮಾಡ್ಕೊಂಡಿದ್ದಲ್ವಾ, ಈಗ ನಾನೇ ಅನುಭವಿಸ್ಬೇಕಲ್ಲ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಇತ್ತ ಮಕ್ಕಳು ದಿಶಾ ಕೋಣೆಗೆ ಬರ್ತಾ ಇದ್ದಾರೆ. ದಿಶಾ ಊಟ ಹೇಗಿತ್ತು ಅಂತ ಹೇಳಿ ಕೇಳಿದಾಗ ನಮ್ಮೂರಲ್ಲಿ ಇದ್ದಂಗೇನೂ ಇರಲಿಲ್ಲ, ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಈಗ ತುಂಬಾ ಚೇಂಜಸ್ ಆಗಿದೆ, ನಮ್ಮ ದೀಪಕ್ಕ ಇದ್ದಾಗ ತುಂಬಾ ಈ ಮನೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾರೆ. ಆಗ ದಿಶಾ, ನಾನು ಕೂಡ ನಿಮ್ಮ ದೀಪಕ್ಕ ಇದ್ದಂಗೆ, ನಾನು ನಿಮ್ಮಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾ ಇದ್ದಾಳೆ. ಆಗ ಚಿರಾಗ್ ಕೂಡ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತನಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಕ್ಕಳನ್ನು ಯಾಮರಿಸ್ತಿದ್ದಾರೆ ದೀಪ. ಯಾಕಂದರೆ ಚಿರಾಗ್ಗೆ ದೀಪಾಳ ಬಗ್ಗೆ ಇದು ದೀಪಾನೇ ಅಂತ ಅನ್ನೋದನ್ನು ಸತ್ಯ ಗೊತ್ತಾಗಿರೋದ್ರಿಂದ ಈಗ ಚಿರಾಗ್ ದೀಪಾಗೆ ಹೇಳ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಬಣ್ಣ ಬದಲಿಸಿ ಮಾತನಾಡ್ತಾ ಇದ್ದೀರಾ ದೀಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಮಕ್ಕಳು ಇಷ್ಟೊಂದು ಕೇಳ್ಕೊಂಡ್ರು ಕೂಡ ನಾನೇ ದೀಪ ಅನ್ನೋ ಸತ್ಯವನ್ನು ನೀವು ಹೇಳ್ತಿಲ್ವಲ್ಲ, ಯಾವಾಗ ಹೇಳ್ತೀರಾ ಅಂತ ಹೇಳಿ ನಾನು ಕೂಡ ಕಾದು ನೋಡ್ತೀನಿ ಅಂತ ಹೇಳಿ ಚಿರಾಗ್ ಯೋಚಿಸ್ತಾ ಇದ್ದಾನೆ. ಹಾಗೆ ಚಿರಾಗ್ ದಿಶಾ ಮಾತಾಡ್ದಾಗೆಲ್ಲ ಕೂಡ ಚಿರಾಗ್ ದೀಪಾಳೆ ಅನ್ನೋ ಸತ್ಯ ಗೊತ್ತಿರೋದ್ರಿಂದ ಅವಳಿಗೆ ಸರಿಯಾದ ಕಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಇತ್ತ ಬೆಳಿಗ್ಗೆ ಸಂಜಾನ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದಂಥ ನರಸಿಂಹ, ನೋಡಿ ಅಮ್ಮ ಹೇಳಿದ ಹಾಗೆ ನಾನು ಕೂಡ ಎಕ್ಸಾಮ್ ಮುಗಿದ ಮೇಲೆ ಖಂಡಿತ ನಾನು ಸಂಜಾಳನ್ನು ಹೆಂಡತಿ ಅಂತ ಒಪ್ಕೋಬೇಕು, ಯಾಕಂದರೆ ಸಂಜನಾಳಿಗೂ ಕೂಡ 2ನೇ ಚಾನ್ಸನ್ನು ಕೊಡಬೇಕು, ಇವಳೀಗ ತುಂಬಾ ಬದಲಾಗಿದೆ, ನಾವು ಮೊದಲಿನ ಥರನೇ ಜೀವನವನ್ನು ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನಷ್ಟಕ್ಕೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಅವ್ರ ಅಮ್ಮ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಏನಿಲ್ಲ, ನಂಗೆ ನೀರು ಬೇಕಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸರಿ ಸಂಜನಾ ನೀರು ಬೇಕಂತೆ ಅಂತ ಹೇಳಿ ನೀರನ್ನು ತಂದು ಕೊಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಿದ್ದಾಳೆ. ಸಂಜನಾ ನೀರನ್ನು ತರಲು ಒಳಗೆ ಹೋದಾಗ ಇತ್ತ ಕಡೆ ಕನ್ನಿಕಾ ಬರ್ತಾ ಇದ್ದಾಳೆ. ಕನ್ನಿಕಾ ಬಂದ್ಬಿಟ್ಟು ಸಿಂಹ ಅಂತ ಹೇಳಿ ಕರಿತಾ ಇದ್ದಾನೆ.
ಆಗ ನೀನು ಸಿಂಹ ಅಂತ ನನ್ನ ಕರೆಯೋದು ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಇಷ್ಟ ಆಗೋದಿಲ್ಲ? ನರಸಿಂಹ ಅನ್ನೋ ಇದರಲ್ಲಿ ಸಿಂಹ ಅನ್ನೋ ಇದಿದೆಯಲ್ಲ, ಅದಕ್ಕೆ ನಾನು ಸಿಂಹ ಅಂತ ಹೇಳಿ ಕರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೆ ಅದು ಇಷ್ಟ ಆಗೋದಿಲ್ಲ ಕನ್ನಿಕಾ ಅಂತ ಹೇಳ್ತಾ ಇದ್ದಾನೆ. ಆಗ ಸರಿ ಆಯಿತು, ಸ್ಟಡೀಸ್ಗೆ ಲೇಟ್ ಆಗುತ್ತೆ ಬಾ ಅಂತ ಹೇಳಿ ಕನ್ನಿಕಾ ಕರಿತಾ ಇದ್ದಾಳೆ. ನರಸಿಂಹ ಆಗ ಇಲ್ಲ, ಸ್ಟಡೀಸ್ಗೆ ಇನ್ನೂ ಟೈಮ್ ಇದೆ, ನಾನೀಗ ಬರೋದಿಲ್ಲ, ಹೋಗು ಅಂತ ಹೇಳ್ತಾ ಇದ್ದಾಳೆ. ಆಗ ಸಂಜನಾ ನೀರನ್ನು ತಂದು ಕೊಡ್ತಿದ್ದಾಳೆ. ನೀರನ್ನು ಕುಡಿದಂಥ ನರಸಿಂಹ ಮತ್ತೆ ನನಗೆ ಒಂದು ಲೋಟ ಕಾಫಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಸರಿ ಆಯಿತು ಅಂತ ಹೇಳಿ ಸಂಜನಾ ಖುಷಿಯಿಂದಾಗಿ ಕಾಫಿಯನ್ನು ಮಾಡಿಕೊಡಲು ಒಳಗೆ ಹೋಗ್ತಾ ಇದ್ದಾಳೆ. ಇತ್ತ ಕೂಡ ಸಂಜನನ್ನ ನೋಡಿ ನರಸಿಂಹ ತುಂಬಾ ಖುಷಿ ಪಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡುತ್ತಿರುವಂತಹ ಕನ್ನಿಕಾಳಿಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಹಾಗೆ ಮುಂದೆ ಯಾವ ರೀತಿ ಪ್ಲಾನ್ ಮಾಡ್ತಾಳೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಈ ಸಂಚಿಕೆ ಹೇಗನ್ನಿಸ್ತು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಸಂಚಿಕೆಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್.